ಸಿದ್ಧಾಂತಗಳ ನಿಲುವನ್ನ ರಾಜಕೀಯ ಅಂಶಗಳು ಕೂಡ ವಿರೋಧಿಸುವುದು. ಹೌದು, ಸಾಕಷ್ಟು ಕೆಲವು ದಿನಗಳಿಂದ ನಾವು ನೋಡ್ತಿದ್ದೀವಿ. RSS ಶತಮಾನ ದಿನೋತ್ಸವವನ್ನ ಆಚರಿಸಿದ ಹಿನ್ನೆಲೆ ಸಾಕಷ್ಟು ಒಂದು ಕಡೆಯಲ್ಲಿ ತನ್ನ ಪಥಸಂಚಲನವನ್ನ ನಡೆಸ್ತಾ ಹೋಗ್ತಿತ್ತು. ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಆ ಒಂದು ಕೆಲವೊಂದಿಷ್ಟು ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು ಅಂತ ಹೇಳಿದ ಒಂದು ಮಾತಿನಿಂದ ಸಾಕಷ್ಟು ಪಕ್ಷಾತೀತವಾಗಿ ಗುದ್ದಾಟಗಳು ನಡೀತಿವೆ. ಹಾಗೆ ಈ ಒಂದು ಪಥಸಂಚಲನಕ್ಕೆ ಬೆಂಗಳೂರಲ್ಲಿ ಸರ್ಕಾರ ಅವಕಾಶವನ್ನ ಕೊಟ್ರೆ ಮುಂದೆ ರಾಜಕೀಯ ಒಂದು ಕೋಲಾಹಲಗಳು, ರಾಜಕೀಯದಲ್ಲಿ ಒಂದು ಗದ್ದಲಗಳು ಸಾಕಷ್ಟು ಮುಂದಿನ ದಿನಮಾನಗಳಲ್ಲಿ ಏರಬಹುದು ಅಂತ ಕೂಡ ನಾವು ಹೇಳ್ಬಹುದು. ಇನ್ನು ಜನರಿಗೆ ಇದು ತೊಂದರೆ ಆಗುತ್ತೆ. ದಿನಂಪ್ರತಿ ನಾವು ಏನ್ ಮಾಡ್ತೀವಿ ಅಂದ್ರೆ ರಾಜಕೀಯ ಗುದ್ದಾಟಗಳಲ್ಲೇ ನೋಡ್ತಿದೀವಿ. ಸದಸ್ಯರು ಮತ್ತೊಂದು ಪಕ್ಷದ ಸದಸ್ಯರನ್ನ ಬೈಯೋದು, ಅವಹೇಳನಕಾರಿ ಮಾತುಗಳನ್ನ ನೋಡ್ತಾ ಹೋದ್ರೆ ರಾಜಕೀಯದಲ್ಲಿ ಏನ್ ನಡೀತಿದೆ ಅಂದ್ರೆ ಬರೀ RSS ಸಿದ್ಧಾಂತಗಳ ಬಗ್ಗೆ ಮಾತ್ರ ಚರ್ಚೆ ಆಗ್ತಿದೆಯಾ ಅನ್ನೋದು ಜನರಿಗೆ ಏನಾಗ್ತಿದೆ, ಪ್ರಶ್ನೆಗೆ ಕಾಡ್ತಿದೆ. ಇನ್ನು ಹಲವಾರು ಅನಾಹುತಕ್ಕೆ ಏನ್ ಮಾಡಿಕೊಡುತ್ತೆ ಅಂದ್ರೆ RSS ಪಥಸಂಚಲನ ರ್ಯಾಲಿ ಅನುವು ಮಾಡಿಕೊಡುತ್ತೆ. ಸಾಕಷ್ಟು ಒಂದು ರ್ಯಾಲಿಯಲ್ಲಿ ನಾವು ನೋಡ್ತಿರಬಹುದು, ಗದ್ದಲಗಳು ಉಂಟಾದ್ರೆ ಅಲ್ಲಿ ಅನಾಹುತಕ್ಕೆ ಅಂದ್ರೆ ಯಾವುದೋ ಟೈರ್ ಅನ್ನ ಸುಟ್ಟಾಗೋದಿರಬಹುದು ಅಥವಾ ಜನರ ಒಂದು ಗದ್ದಲಗಳಿಂದ ಕಾರ್ ತುಳಿತಗಳು ಉಂಟಾಗಬಹುದು. ನಾವು ಹಿಂದಿನ ಒಂದು ಅಂಶಗಳನ್ನ ನೋಡ್ತಾ ಹೋದ್ರೆ IPL ಕಪ್ ಗೆದ್ದಾಗ ಸಾಕಷ್ಟು ಅನಾಹುತಗಳು ಜನಸಂದಣಿಯಲ್ಲಿ ಆಗೋದು. ಮತ್ತೆ ಆ ತರದ ಅನಾಹುತಗಳು RSS ರ್ಯಾಲಿಯಲ್ಲಿ ಆಗೋದು ಬೇಡ ಅನ್ನೋದಕ್ಕೆ ಏನ್ ಮಾಡಬಹುದು ಅಂದ್ರೆ ಸರ್ಕಾರ ಅವಕಾಶಗಳನ್ನ ಕೊಡುವುದಿಲ್ಲ ಅಂತಕ್ಕಂಥ ಮಾಹಿತಿಗಳು ಹೇಳ್ಬಹುದು. ಇನ್ನು ಭದ್ರತೆ ಮತ್ತು ಸಾರ್ವಜನಿಕ ಶಾಂತಿ ಕಾಪಾಡುವುದು ಸರ್ಕಾರದ ಒಂದು ಕಡ್ಡಾಯ ಕರ್ತವ್ಯವಾಗಿದೆ. RSS ರ್ಯಾಲಿಗೆ ನಾವು ಅವಕಾಶವನ್ನ ಮಾಡಿ ಕೊಟ್ಟಿದ್ದೇ ಆದ್ರೆ ಸಾರ್ವಜನಿಕ ಭದ್ರತೆಗೆ ಎಲ್ಲೋ ಒಂದು ಕಡೆ ಧಕ್ಕೆಯನ್ನ ಉಂಟು ಮಾಡಬಹುದು. ಸಾರ್ವಜನಿಕರಿಗೆ ಶಾಂತಿ ಕೂಡ ಅಲ್ಲಿ ಇಲ್ದಾಗುತ್ತೆ. ರ್ಯಾಲಿ ನಡೆಸೋದು ಅಂದ್ರೆ ಸುಮ್ಮನೆ ಅಲ್ಲ. ಸ್ಟಾರ್ಟಿಂಗ್ ಟೈಮ್ ಇಂದ ಹಿಡ್ಕೊಂಡು ಎಂಡಿಂಗ್ ಟೈಮ್ ವರೆಗೂ ಏನಾಗಬೇಕು ಅಂತಂದ್ರೆ ಶಾಂತಿ ನೆಲೆಸಿರ್ಬೇಕು. ಯಾವುದೇ ಒಂದು ಗಲಭೆಗಳಾಗಬಹುದು, ಎಷ್ಟು ನಾವು ಪೊಲೀಸ್ ಪ್ರೊಟೆಕ್ಷನ್ ಕೊಡೋಕ್ ಸಾಧ್ಯ, ಎಷ್ಟು ಜನರನ್ನ ಹತ್ತಿಕ್ಕೋಕ್ ಸಾಧ್ಯ, ಅಲ್ಲಿ ಕಾಲ್ ತುಳಿತಗಳಾಗಬಹುದು, ಯಾವುದೋ ಸಾಮಾಜಿಕ ಒಂದು ಉದ್ವಿಗ್ನತೆಗಳಾಗಬಹುದು, ಯಾವುದೋ ವೇದ ಘೋಷಗಳು ಮಾಡಬಹುದು. ಇವುಗಳನ್ನೆಲ್ಲಾನು ಸರ್ಕಾರ ಮುಂಚಿತವಾಗಿ ಹತ್ತಿಕ್ಕೋಕೆ ಸಾಧ್ಯ. ಆದ್ರೆ ಮಾತ್ರ RSS ರ್ಯಾಲಿಗೆ ನಾವೇನ್ ಮಾಡ್ಕೊಡ್ಬೇಕು ಅಂತಂದ್ರೆ ಬೆಂಗಳೂರಲ್ಲಿ ಅವಕಾಶವನ್ನ ಮಾಡಿಕೊಡಬಹುದು ಅನ್ಬಹುದು. ಹಾಗೆ ನಾವು ಈ ಎಲ್ಲಾ ಕಾರಣಗಳನ್ನ ನೋಡ್ತಾ ಹೋದ್ರೆ ಒಂದು ಕಡೆಯಲ್ಲಿ RSS ಗೆ ನಾವು ಅವಕಾಶವನ್ನ ರ್ಯಾಲಿಗೆ ಕೊಡದೇ ಇರೋದೇ ಒಳ್ಳೆಯದು ಅನ್ಸುತ್ತೆ. ಒಂದ್ ವೇಳೆ ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಟ್ರೆ ಎಲ್ಲೋ ಒಂದ್ ಕಡೆ ಸಾಮಾಜಿಕ ಭದ್ರತೆಗೆ ಧಕ್ಕೆ ಉಂಟು ಮಾಡಬಹುದು. ಹಾಗೆ ಸಾರ್ವಜನಿಕ ಶಾಂತಿಯನ್ನು ಕೂಡ ಇದು ಕೆಡಿಸಬಹುದು ಅಂತ ಹೇಳಬಹುದು. ಹಾಗೆ RSS ನ ಈ ಒಂದು ರ್ಯಾಲಿಗೆ ಅವಕಾಶ ಕೊಟ್ರೆ ಅದರ ಮುನ್ನೆಚ್ಚರಿಕೆ ಕ್ರಮಗಳನ್ನ ಸರ್ಕಾರ ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು. ಅಲ್ಲಿ ಮುಖ್ಯವಾಗಿ ನಾಗರಿಕರಿಗೆ, ಸಮಾಜದಲ್ಲಿ ಇರುವಂತಹ ನಾಗರಿಕರಿಗೆ ಯಾವುದೇ ತೊಂದರೆಗಳು ಸಂಭವಿಸಬಾರದು. ಇನ್ನು RSS ರ್ಯಾಲಿಗೆ ಅವಕಾಶ ಕೊಡುವುದೇ ಆದರೆ ಸರ್ಕಾರ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕು ಅಂತ ವಿಜಯವಾಹಿನಿ ಕೇಳ್ಕೊಳ್ತದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.